नमस्कार. नमस्कार. सर ನಿಮ್ಮ ಹೆಸರು? माझं नाव ನನ್ನ ಹೆಸರು ಭೀಮಾಶಂಕರ್ ತುಕಾರಾಮ್ ಖಾಂಡೇಕರ್. ಊರು? ಊರ ಅಚ್ಚೇಗಾಂವ್ ತಾಲೂಕಾ ದಕ್ಷಿಣ ಸೋಲಾಪುರ. ಹಾ, ನೀವು ದಕ್ಷಿಣ ಸೋಲಾಪುರ ಸೋಲಾರದವರು ಇದ್ದೀರಾ? ಹೌದು. ಹಾ, ಈ ಸರ್ ಕಬ್ಬು ಇದು ಯಾವಾಗ ಹಚ್ಚಿರಿ ನೀವು? ಇದು ಸಾಧಾರಣಪणे 10 ಡಿಸೆಂಬರ್ಗೆ ಹಚ್ಚಿದವ್ ನಾ ಕಬ್ಬ. 10 ಡಿಸೆಂಬರ್. ಹಾ, ಅಂದ್ರೆ ಇವತ್ತು ತಾರೀಕು ಎಷ್ಟದ? ಇವತ್ತು 22 ಐತಿ. 22 ಮಾರ್ಚ್. ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳು ಕಬ್ಬು ಐತಿ ನಿಮ್ದು. ಅಚ್ಚಾ, ಈ ಕಬ್ಬ ನೀವು ಏನ್ ಕೊಟ್ರಿ ಸರ್ ಇಲ್ಲಿವರೆಗೆ? ಇದು ಕಬ್ಬಿಗೆ ಹಾ, ಸ್ಟಿಮ್ರಿಚ್ ಹಾ, ಮತ್ತ ನೀವ್ ಯಾನ್ ಭೇಟಿ ಆದ್ಮ್ಯಾಗ ಏನೇನ್ ಔಷಧ ಕೊಟ್ರಿ? ಸ್ಟಿಮ್ರಿಚ್, ಬಯೋ 99, ಸ್ಟಿಮ್ರಿಚ್, ಬಯೋ 99, ಶೇಪ್, ಹಾ, ಇವ್ ಒಂದ್ 2-3-4 ಟೈಪ್ ಸ್ಪ್ರೇ ಮಾಡಿದ್ರಿ? ಸ್ಪ್ರೇ ಮಾಡಿದೆವು. ಆಮೇಲೆ ನೀರಾಗ ಒಂದು ಡೋಸ್ ಬಿಟ್ಟಿರ್ಬೇಕಲ್ಲ? ಹಾ, ನೀರ್ನಾಗ ಒಂದು, ಸ್ಪ್ರೇ ಒಂದು. ಹಾ, ನೀರ್ನಾಗ ಏನ್ ಬಿಟ್ರಿ? NPK ಹಾ, ಮತ್ತೆ ಶೇಟ್ ನೀರಾಗ ಬಿಟ್ರಿ? ಅಚ್ಚಾ, ನಾವು ಸಾಧಾರಣ ಫೆಬ್ರವರಿ 20-21 ತಾರೀಕಿಗೆ ಇಲ್ಲಿ ಬಂದಿದ್ದೀವಿ, ಹೌದಾ? ಅವಾಗ ಬಂದ ನಿಮ್ ಕಬ್ಬು ಹೆಂಗಿತ್ತು? ನಮ್ ಕಬ್ಬ ನಿವ್ವಳ ಏನು ಇದಿಕ್ಕಿಲ್ಲ, ಸೋಪಿತ್ತು, ಹೆಂಗ್ ಬೇಕ್ ಹಂಗ ಹೊಡೆದಿಕ್ಕಿಲ್ಲ. ಈಗ ಒಂದೇ ಡ್ರಿಪ್ ದ್ವಾರ ನಿಮ್ಗೆ ಔಷಧ ಕೊಟ್ಟಿದೆವು. ಅಗದಿ ಸ್ಟ್ಯಾಂಡರ್ಡ್ ಆಗ್ಯದ, ಚಂದ ಬಂದದ, ವಾಡಾಸ್ಯದ, ಅಗದಿ ಸಮಾಧಾನ ಇದ್ದವು. ಅದೇ ಸಮಯ ಫುಟ್ವಾ ವಾಡಾಸ್ಯಾವ. ಅಚ್ಚಾ, ನಮ್ ಸ್ಪ್ರೇ ಮಾಡಿದ ನಂತರ ಏನೇನು ಫರಕ್ ಐತು? ಎಲಿಗಳಿಗೆ ಏನ್ ಫರಕ್ ಐತು? ಈ ಗಡ್ಡೆ ಹೆಂಗ್ ಹೊಡೆದ ಸ್ವಲ್ಪ ನೋಡ್ರಿ, ಗಡ್ಡೆರೆ ಜೋಳ ಒಂದಕ್ 15-20 ಆಗೋದಾವ, ಫುಟ್ವಾ ಹೊಡೆದ ಒಟ್ಟು. ಮತ್ತ ಎಲಿ ಚೋಪ್ ಬಾದ್ಲೇರ್ ಬಂದಾವ, ತರಾರ್ ಬಂದಾಗ ಬಂದ, ಅಂದ್ರೆ ಸ್ಟ್ರೇಟ್ ಬಂದಾವ, ಬುದ್ಧಿ ಆಗಿಲ್ಲ. ನಮ್ಮ ಸ್ಪ್ರೇ ಮಾಡ್ಲಾರ್ಕಿಂತ ಮೊದಲು ಹಿಂಗಿದ್ದು ಹಿಂಗಿರ್ಲಿಕ್ಕಿಲ್ಲ, ಭಾಳ ಫರಕ್ ಐತಿ. ನಮ್ ಸ್ಪ್ರೇ ಮಾಡಿದ ನಂತರ ಒಂದ್ಸಲ ನೀರೇ ಬಿಟ್ಟಂತ ಇಷ್ಟೊಂದು ಚೇಂಜ್ ಆಗ, ಇಟ್ಟೆಲ್ಲ ಚೇಂಜ್ ಆಗ್ಯದ. ಮೊದಲೆಲ್ಲ ಹಿಂಗ್ ಎಲಿಗಳು ಸ್ಟ್ರೇಟ್ ಸೂಪ್ ಇದು ಎಲ್ಲ ಸ್ಟ್ರೇಟ್ ಸೂಪ್ ಅಂತ ಏನಪ್ಪಾ ಅಂತ ಸ್ಟಿಫ್ನೆಸ್ ಅಂತ, ಅದಕ್ಕೆ ತಾಕತ್ ಕೊಟ್ಟಾಗ ಅದು ಒಂದು ಹೆಲ್ದಿ ಸಶಕ್ತ ಆಗ್ತದೆ. ಅದೇ ಪ್ರಕಾರ ಮರಿಗಳು ಎಷ್ಟು ಹೊಡೆದು ತೋರಿಸ್ತೀವಿ ನೋಡ್ರಿ, ಸಾಧಾರಣಪಣೆ ಈ ಕಡೆ ತೋರಿಸ್ಬರಿ ಮರಿ ನೋಡ್ರಿ, ಇಲ್ಲಿ ಬಿ ಅದ 8, 10, 10, 15. ಇಲ್ಲಿ ಎಣಸು ಜರ 1, 2, 3, 4, 5, 6, 7, 8, 9, 10, 11, 12, 13. ಈ ಕಡೆ ಎಣಸು ನೋಡ, ಮತ್ತೊಂದು ಕಡೆ ಎಣಸು, ಈ ಕಡೆ ಎಣಸು ನೋಡ. 1, 2, 3, 4, 5, 6, 7, 8, 9, 10, 11, 11 ಅಂದ್ರೆ 11ರಿಂದ 15 ಹೆಚ್ಚಿವ್ಯಾವು. ಅಚ್ಚಾ, ನಮ್ದು ಸ್ಪ್ರೇ ಮತ್ತೆ ನೀರ ಬಿಟ್ಟ ನಂತರ ಭೂಮಿ ಏನು ಸ್ವಲ್ಪ ಚೇಂಜ್ ಆಗಿದೆ? ಭೂಮಿ ಬಹಳ ಚೇಂಜ್ ಆಗ್ಯದ, ಅಗದಿ ಸ್ಮೂತ್ ಆಗ್ಯದ. ತೋರಿಸ್ರ ಭೂಮಿ ಚೇಂಜ್ ಆಗ್ಯದ, ಮೆತ್ತಗಾಗ್ಯದ, ನಿವ್ವಳ ಮೆತ್ತಗ. ಕನ್ನಡದ ಕುಂಕುಮ ಅಂತಾರ, ಕುಂಕುಮ ಟೈಪ್ ಸ್ವರೂಪ ಆಗ್ಯದ. ಸ್ವಲ್ಪ ಮಣ್ಣು ತೋರಿಸ್ ನೋಡ, ಕೈ ಹೇಳುದು ತೋರಿಸ್ರಿ ಅದು. ನೋಡ್ರಿ, ಇಟ್ಟು ಮೆತ್ತಗ್ಯಾವ ನೋಡ್ರಿ, ಸಾವಕಾಶ. ನೋಡ್ರಿ, ಒಂದೇ ಸಲ ನೀರಾಗ ಬಿಟ್ಟಿರಿ, ಮಣ್ಣು ಈ ತರ ಮೆತ್ತಗಾಗ್ಯದ. ಯಾನು ಕೇಳ್ಬೋದು, ಅಗದಿ ಎಕ್ದಮ್ ಫಸ್ಟ್ ಕ್ಲಾಸ್, ಮತ್ತೆ ಮುಗಿದ. ಆಮೇಲೆ ಈಗ ನಾವು ನಿಮ್ಗೆ 3 ಡೋಸ್ ಔಷಧ ಕೊಟ್ಟಿದ್ದೀವಿ, 3 ಸ್ಪ್ರೇ ಮತ್ತು 3 ನೀರಾಗ ಬಿಡ್ಲಿಕ್ಕೆ. ಈಗ 2ನೇ ಡೋಸ್ ಬಿಡ್ತೀರಿ ನೀವು? ಈಗ 2ನೇ ಡೋಸ್ ಅಂದ್ರೆ ಸಾಧಾರಣ ಮುಂದಿನ ಆಟೋದ ಬಿಡ್ತೇವೆ ನಾವು. ಮುಂದಿನ ಆಟೋ ಬಿಡ್ತೀರಿ? ಡೋಸ್ ಪಾರಿ ಇರ್ತದ. ಮುಂದಿನ ಆಟೋ ಬಿಟ್ರಪ್ಪ ಅಂತ ನಿಮ್ ಕಬ್ಬು ಸಾಧಾರಣ 1 ತಿಂಗಳಲ್ಲಿ ನಿಮ್ ತಲೆ ಮೇಲೆ ಹೋಗುತ್ತೆ. ಈ ಮರಿಗಳ ಸಂಖ್ಯೆನವಲ್ಲ, ಮರಿಗಳ ಸಂಖ್ಯೆ ಇನ್ನು ಹೆಚ್ಚಿಗೆ ಆಗ್ತಾವ. ಮರಿಗಳಿಗೆ ಸಹಿತ ಗಣಿಕೆ ಬಿಡ್ಲಕ್ ಸ್ಟಾರ್ಟ್ ಆಗ್ತಾವ, ಗಣಿಗಳು. ಗಣಿಕೆ ಬಿಡ್ಲಕ್ ಸ್ಟಾರ್ಟ್ ಆಗ್ತಾವ. ಇದ್ರಲ್ಲಿ ನೀವು ಸಮಾಧಾನ ಇದ್ದೀರೇನ್ರಿ? ಏಕ್ ನಂಬರ್, 100% ಸಮಾಧಾನ. ಈ 3 ತಿಂಗಳ ಕಬ್ಬ ಇನ್ನು ಪೂರ್ತಿ 3 ತಿಂಗಳು ಆಗಿಲ್ಲ. ಈ 3 ತಿಂಗಳ ಕಬ್ಬ ಈ ಲೆವೆಲ್, ಇನ್ನೊಬ್ಬ ಯಾರ್ದು ಈ ಲೆವೆಲ್ ಕಬ್ಬ ಐತೇನ್ರಿ? ಇಲ್ಲ, ನಮ್ ದೊಡ್ಡ ಹತ್ತದವ್ರು ಈ ಲೆವೆಲ್ ಕ್ಯಾರಿ ಬಂದಿಲ್ಲ. ನಮ್ ದೊಡ್ಡ ಹಚ್ಚಾರ, ಈ ಲೆವೆಲ್ದಾಗ ಬಂದಿಲ್ಲ. ಈ ಲೆವೆಲ್ದಾಗ ಕಬ್ಬ ಬಂದಿಲ್ಲ. ಅಚ್ಚಾ, ಈ ಔಷಧ ಬಗ್ಗೆ ನಿಮ್ಗೆ ಯಾರು ಹೇಳಿದ್ರು? ನಮಗ ಔಷಧ ಬಗ್ಗೆ ನಮ್ದು ರಾಜು ಅಂಕಲ್ ರಿಟೈರ್ ತಲಾಟಿಯರ, ಅವ್ರದಿಂದ ಅವ್ರು ಹೋಗಾರ ಸರ್ ತಳಹಾರ, ಅವ್ರು ಅವ್ರಿಗೆ ತಂದ್ರು. ಅವ್ರು ನಾವು ಕೂಡಿಸಿ ಅವ್ರ ಮಾರ್ಪತಿ ರಾಜು. ಇವ್ರು. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ರಾಜಶೇಖರ್ ಅಂಕರಿಕರ್. ರಾಜಶೇಖರ್, ನೀವು ರಿಟೈರ್ಡ್ ತಲಾಟಿನ? ಇವ್ರು ನಿಮ್ ಫ್ರೆಂಡಾ? ಸರ್, ಇದು ನೀವು ಸಜೆಸ್ಟ್ ಮಾಡಿ ಎಷ್ಟು ದಿವಸ ಆಯ್ತು? 22 ದಿವಸ ಆಯ್ತು. 22 ದಿವಸ ಆಯ್ತು. ಅಚ್ಚಾ, 22 ದಿವಸ ನೀವು ಕೂಡ ಆ ಕಡೆ ಸಾಕಷ್ಟು ಕೊಡ್ತಿರ್ಬೇಕು. ಇದ್ರಲ್ಲಿ ನಿಮ್ ಅನುಭವ ಏನು? ಬಾಳ ಫರಕ್ ಆಗ್ಯದ್ರಿ ಅದ್ರೊಳಗ. ಮೊದಲೇ ಇದ್ದು ಪುಟ್ವಾ 2-3 ಇದು ಇದ್ರಿ ಮರಿಗಳು. ಈಗ 15-20 ಕಪ್ಪಲೊಳಗೆಲ್ಲ ಇದು ಆಗ್ಯದ. ಮತ್ತೆ ನೆಟ್ಸರ್ಫ್ ಕಂಪನಿದು ನಮಗ್ ಮೊದಲು ಏನೋ ಗೊತ್ತಿದ್ದಿಲ್ಲ. ನೆಟ್ಸರ್ಫ್ ಕಂಪನಿದು ಖಾತ್ ಹೆಂಗ ಅದ ಏನಿಲ್ಲ, ವಾಪರಾಸ್ ನೋಡ್ರಿ ಅಂತ ಹೇಳಿ ನೀವು ಹೇಳದ್ ಬೆಳಕ ನಾವು ವಾಪರಾಸ್ ನೋಡಿದೇವ್. ತತ್ಕಾಲ ನಮ್ ದೋಸ್ತ್ ಅಂದ್ರು ಈಗಿಂದೀಗ ತಗೊಂಡು ಹೊಡೆದ್ ಬಿಡೋಣ ಅಂದ್ರು. ಮರ್ದಿವ್ಸಿ ಅದು ಔಷಧ ನಾವು ಉಪಯೋಗ ಮಾಡಿದೆವು. ಅದ್ರದ್ದು ರಿಸಲ್ಟ್ ಭರ್ಪೂರ್ ಚಲೋ. ಅಚ್ಚಾ,
ಇದಕ್ಕೆ ನೀವು ಕೂಡ ಸಮಾಧಾನ ಇದ್ದೀರಿ? ಏಕ್ ನಂಬರ್ ಸಮಾಧಾನ ಇದ್ದಾರೆ. ಮತ್ತೆ ಇನ್ನಿತರ ರೈತರಿಗೆ ಹೇಳ್ತಾರ ಹೇಳ್ಬಾರ್ದು? ಎಲ್ಲ ರೈತರಿಗೆ ಹೇಳಿ 7-8 ಲಕ್ಷ ರೂಪಾಯಿ ಔಷಧಗಳೆಲ್ಲ ಊರಲ್ಲಿ ಕೊಟ್ಟಿದ್ವಿ. ರಿಸಲ್ಟ್ ಈಗ ಎಲ್ಲರದು ಬರ್ಲಾಗತ್ತೆ. ಓಕೆ ಸರ್, ನೀವು ಇದ್ರಲಿಂದ ನೀವು ರೈತರಿದ್ದೀರಿ. ನಮ್ದು ಉದ್ದೇಶ ಏನಪ್ಪಾ ಅಂತಂದ್ರ ಸಾವಯವ ಬಳಸಿ ಭೂತ ಉಳಿಸಿ ನಮ್ಮ ಕೆಲಸ ಮಾಡಕತ್ತೀವಿ. ಹೌದಾ? ನಿಮ್ಮಿಂದ ಕೂಡ ಇನ್ನೊಬ್ಬ ರೈತರಿಗೆ ಒಳ್ಳೆ ಆಗೋ ಸಂಬಂಧ ಇನ್ನೊಬ್ಬ ರೈತರು ಕೂಡ ನಾವು ಹೇಳಗತ್ತಿದೆವು, ಮಂದಿ ಬರ್ಲಗತ್ತದ ನೋಡ್ಲಗತ್ತದ. ಪೈಲಾ ನಾವು ತಯಾರಾಗಿದ್ದೆವು, ನಾವು ತಯಾರಾದ ಆ ಮಂದಿ ಬಂದ್ ನೋಡಿ ಸಮಾಧಾನ ಆಗ್ಲತ್ತ. ಲಾಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇವಾಗ ಈ ಕಬ್ಬು ಇಳುವರಿ ನೋಡಕತ್ತೀವಿ ನೀವು ಎಲ್ಲ ಕಡೆ. ಹೌದಾ? ಒಂದ್ ಒಳ್ಳೆ ಒಂದ್ ಲೆವೆಲ್ ಕಬ್ಬು ಐತಲ್ಲ, ಹೈಟೆಡ್. ಸಾಧಾರಣ ಎಷ್ಟು ಟನ್ ಬರೋದು ಅನಿಸ್ತದೆ ನಿಮ್ದು? ಇದು ಇಲ್ಲಿ ನಮ್ದು ಇಲ್ಲಿ ತನ ಇಂತ ಔಷಧ ವಾಪರಾಸಕ್ಕಿಂತ ಮೊದಲ 30-40 ಟನ್ ಇತ್ತು. 30-40 ಟನ್ ಆವರೇಜ್ ಇತ್ತು. ಈಗ ಸಾಧಾರಣ 1.5 2 ಟನ್ ಆಗ್ಬೇಕು. ಈ 3 ಎಕರೆ ನಿಮ್ ನಡಬರ್ಕ್ ಮಗ ನಿಮ್ ಶಿಲು ಹೇಳಿದ 1.5 ಟನ್ ಬಂದ್ರೆ ಸಾಕ್ರಿ, ನಾವು ಹಾರಾಡ್ತೀವಿ ಅಂದಿದ್ದ. ನೀವು ಇದ್ರಿ? ನಾ ಇದ್ದು ಸ್ವತಃ. ಈಗ ಇದಕ್ಕಿಂತ ಹೆಚ್ಚಿಗೆ ಬರೋ ಅನಿಸ್ತದ? ಹೆಚ್ಚಿಗೆ ಬರ್ತದ ಕಂಪಲ್ಸರಿ. ಸಮಾಧಾನ ಆಗಿದ್ದೀರಿ? ಏಕ್ ನಂಬರ್ ಸಮಾಧಾನ. ಥ್ಯಾಂಕ್ ಯು ಧನ್ಯವಾದಗಳು. ನಮಸ್ಕಾರ.